ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ, ಇವತ್ತಂತೂ ಈ ಸರಿ ನಾತು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ, ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ, ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ. ನೀನೇ ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ ಎಂತೆಂತವ್ರಿಗೆ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದ್ದು ಹೇಳಿ ಕೈ ಹಿಡಿಬೋದು. ಅಲ್ಲ ಎಂತೆಂತವ್ರಿಗೆ ಕೈ ಬಿಡ್ತೀಯ? ಕಾರಾಗ ಹೋಗ್ತಾ ಇದ್ವಿ ಸ್ವಾಮಿ. ಅಯ್ಯೋ ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲಾಗ ಹೋಗ್ತೀರಣ್ಣ. ಅಲೋ ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಅಣ್ಣ, ಗ್ಯಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತಾಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅವ್ರು ಸುಳ್ಳು ಮಾಡಿ ನೀವು ಅಣ್ಣ ಟಿವಿಯಲ್ಲೆಲ್ಲ ಬತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಬತ್ತಾಯ್ತೆ. ಟಿವಿ ಹೋದಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂಡ್ದು ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು. ನಮ್ಮನ್ನೆಲ್ಲ ಹಾಕ್ಬಾಡಿ ನನ್ನೆಲ್ಲ ಬಳ್ಕೋಕೆ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ, ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ತಬೇಕಂದ್ ಬಾರಣ. ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಳ್ಳಿ ಎಂತ ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಗೆಜ್ಜೆಯಲ್ಲಿ. ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರಿಂದ. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ ಜಲ್ದಿ. ಹಲೋ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಉಸಿರಾಡ್ದಂಗ್ ಮಾಡಿರಲ್ಲ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ ಎಣ ಬಾರ. ಅಲೋ ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಳ್ಳಿ ಎಂತ ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಗೆಜ್ಜೆಯಲ್ಲಿ. ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರಿಂದ. ಅಣ್ಣ ನಮ್ಮ ಅಪ್ಪವರು ಅದಕ್ಕೆ ನರಸಿಂಹರಾಜು ಅವ್ರಿಗೆ ಸಾರ್ಗೆ ಅವ್ರಿಗೆ ಫೋನ್ ಮಾಡಿ ಕರಿ, ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ. ಬಂದು ನಮ್ಮ ತೋಟದ ಹತ್ರ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ಮ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ. ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು, ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ. ಬೈಯದ್ರಾಗ ಅರ್ಥ ಏನೈತೆ? ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ, ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರು. ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟು ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ಮ ಸಂಸಾರಗಳೆಲ್ಲ ಇದು ಮಾಡಿ ನಿಮ್ಮ ಹೆಂಡತಿ ಮಕ್ಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಹ್ಞೂ ಸ್ವಾಮಿ, ಅಲ್ಲೇ ಒಂದು 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು. ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ, ಚಪ್ಪಲಿ ಕೊಡ್ತಿರ್ಲಿಲ್ವಂತೆ, ಮನೆಗೆ ಬರೀ ಗಲಾಟೆ, ಯಾವಳ ಮಡಿಕೊಂಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ. ಎಲ್ಲ ಕ್ಷಮಿಸಿ. ಅದಕ್ಕೆ ನಮ್ಮ ಅಪ್ಪರು ಅಲೋ ಸ್ವಾಮಿ, ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ, ಅವಳ್ದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟೋದ್ ಬೇಡ, ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತೆ ಎಲ್ಲ ಬಡವ್ರುಗಳು ದಾನ ಕೊಟ್ಬಿಟ್ಟು ಬರೀ ಹೆಂಗ್ ಬಂದಿಲ್ಲ ಹಂಗೆ ಕರ್ಕೊಂಡು ಹೋಗೋಣ. ಒಡವೆ ಒಂದಿರ್ಲಿ, ಒಡವೆ ನಮ್ಮ ಊರ್ಗೆ ಹೋದ್ಮೇಲೆ ಯಾವ್ದಾರ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ, ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ. ಅದಕ್ಕೆ ನಾಳೆ ಶುಕ್ರವಾರ ಬೇಡ, ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ, ನಾನು ಫೋನ್ ಮಾಡ್ತೀನಿ. ಭಾನುವಾರ ಏನೋ ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ. ದಯವಿಟ್ಟು ನಮ್ಮಿಂದ ನಿನ್ಗೆ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು, ಜಮೀನ್ಗೆ ಯಾರಿಗಾನ ಕೆಲಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡ್ರಿ. ನಿಮ್ಮ ಜೊತೆಗೆ ಹುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವು ಮಾಡ್ಕೊಡ್ತೀವಿ. ನಮ್ಮ ಇದರಲ್ಲಿ ನಮ್ಮದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ, ನೀವು ಮನೆ ಕಟ್ಟಕ್ಕೆ ನನ್ನ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು, ಒಳ್ಳೇದು ದೇವ್ರು ನಮ್ದೇನೈತೆ ಸ್ವಾಮಿ. ನನ್ನ ಕಡೆಯಿಂದ
ಹಾ ನಿಮ್ಗೆ ಬೇಕಾದ್ರೆ ಒಂದ್ 2 ಲೋಡ್ ಮಳ್ಳು ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಕ್ ಬೇಕಾದ್ರೆ ಹೇಳ್ರಿ. ಹ್ಞೂ ಸ್ವಾಮಿ. ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ. ಆಯ್ತು ಸ್ವಾಮಿ. ಕದಗಳು ಮಾಡ್ಸಕ್ಕೆ ಅರ್ಕಿಲಸ್ ಮರ ಎಲ್ಲ ಇದೆ, ಕೊಡ್ತೀವಿ. ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ದೇ ಲಾರಿಗಳಿದಾವೆ. ಆಯ್ತು ಸ್ವಾಮಿ. ನಮ್ದೇ ಲಾರಿಗೆ ಸಿಮೆಂಟುನು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಟ್ ಕಳಿಸ್ತೀನಿ ಅಣ್ಣ. ಆಯ್ತು ಸ್ವಾಮಿ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನ್ಸಿಗೆ ಇಟ್ಕೊಂಡು ಕ್ಷಮಿಸ್ಬೇಕು. ಅದೇ ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದು ಮಾತಾಡಿ. ಪಟಾಕಿಗೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡೆದ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದು ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಮಳೆ ಆಯ್ತು ಸ್ವಾಮಿ ಆಚೆ ಕಡೆ. ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ. ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದು ಈಚೆ ಫೋನ್ ಮಾಡಕ್ಕೂ ಎದುರ್ಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮತ್ತೆ ಮನೆಗೆ ಇದ್ರೆ ನಮಗೆ ಟವರ್ ಕೇಳಿಸಲ್ಲ. ಮಾತಾಡಿದ್ದೆ 2 ಸರಿ ಮಾತಾಡೋಣ. ಹೇಳಿ ಸರ್, ನೀವೇನೆ. ಕೇಳಿಸ್ತಾ ಇದೆ ಸ್ವಾಮಿ ಈಗ? ಕೇಳಿಸ್ತೈತೆ, ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ. ಅಲ್ಲೇ ಈಗ 3 ದಿನದಿಂದಲೂ ಇರ್ಲಿ ಅಣ್ಣ. ನಾನು ಹೇಳದ್ನಲ್ಲ, ನನ್ನ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಅಲ್ಲ. ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳು ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು. ನೀವು ಅವಾಗ ಕೆಲಸ ಮಾಡಿಲ್ಲ. ನನ್ನ ಕಡೆಯಿಂದ ನೀವು ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, 1 ಲೋಡ್ ಮಳ್ಳು, ಆಮೇಲೆ ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನಗೆ ಹೇಳ್ರಿ. ನಮ್ಮ ಇದ್ರಲ್ಲಿ ತೋಟದಲ್ಲಿ ಅರ್ಕಿಲಸ್ ಮರಗಳವೆ. ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ. ನೀವೇನ್ ಬೇಕಾದ್ರೆ ಮಾಡಿಸ್ಕೊಳ್ರಿ. ಆಯ್ತು ಸ್ವಾಮಿ. ನೀವು ಹೆಂಗೆ ಹೇಳ್ತೀರ ಹಂಗೆ ಸ್ವಾಮಿ. ಆಮೇಲೆ ನಮ್ಮ ತಂದೆಯವರು ನಿಮ್ಮನ್ನ ಸೋಮವಾರ ಮೇಲ್ಪಟ್ಟು ಬರಕ್ ಹೇಳಿದಾರೆ. ನಾನು ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಆಯ್ತು ಸ್ವಾಮಿ. ದಯವಿಟ್ಟು ಬನ್ನಿ. ನಮ್ಮ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ. ಬೇಡ ಅನ್ಬೇಡ್ರಿ. ಖಂಡಿತ ಸ್ವಾಮಿ, ನಾವು ಏನ್ ಬೇಡ ಅನ್ನಲ್ಲ ಸ್ವಾಮಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ. ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ. ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು. ನಮ್ಮ ಅಪ್ಪರು ನಿಮ್ಗೆ ಒಂದ್ 2 ಲಕ್ಷ ರೂಪಾಯಿ ದುಡ್ಡುನು ಒಂದ್ ಉಂಗ್ರ ಮಾಡಿ ಸಿಕ್ಕಿದ್ದಾರೆ. ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ. ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ ತಮ್ಮ ಅಂತ ತಿಳ್ಕೊಳ್ಳಿ. ನನಗೆ ಫೋನ್ ಹಾಕ್ರಿ. ನೀವು ಬಂದ್ಮೇಲೆ ನಾನೆಲ್ಲ ಮನೆಗೆ ಏನ್ ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತಣ್ಣ. ಒಂದನೇ ಅಣ್ಣ, ಬರ್ತೀನಿ. ಫೋನ್ ಮಾಡಿ. ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ಆಯ್ತಣ್ಣ. ನೀವು ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ಟು ಬನ್ರಿ. ನಮ್ಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ. ಖಂಡಿತ ಹೇಳ್ತೀನಿ ಸ್ವಾಮಿ. ಉರಿ ಹೊಡ್ತಾ ಕಮ್ಮಿ ಆಗೈತೆ. ಆಯ್ತು ಸ್ವಾಮಿ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಹೊಸದುರ್ಗ್ ಬನ್ನಿ ನೀವು. ಅಲ್ಲ ಸ್ವಾಮಿ, ಹೊಸದುರ್ಗ್ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ ಡ್ರೈವರ್ನ ಕಳಿಸ್ಕೊಡ್ತೀನಿ. ನಮ್ ಡ್ರೈವರ್ ಕಾರ್ ತಗೊಂಡ್ ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ. ಬೇಕಾದ್ರೆ ಒಂದ್ 2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋಂತೆ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ಆಯ್ತು ಸ್ವಾಮಿ. ಊರ್ಗ್ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ನಂಗೆ ಮಾತಾಡ್ಬೇಡಿ ಸ್ವಾಮಿ. ಯಾಕೋ ನನಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್, ನರಸಿಂಹಣ್ಣ, ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿ ದಪ್ಪ ಅಣ್ಣ. ನಾವೇ ಮಾಡಿ ಸ್ವಾಮಿ. ನಿಮ್ ಅಣ್ಣ, ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ. ನೀನು ಒಂದೇ, ದೇವ್ರು ಒಂದೇ. ನಾವ್ ಹೇಳ್ಕೊಂಡಾಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದು ಸ್ವಾಮಿ. ಏನು ಅವ್ರು ನೋಡ್ರಿ, ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕಿ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗೆ ಟೆನ್ಷನ್ ತಗಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ. ಸಾಲ ಅದನ್ನೆಲ್ಲ ನಿಭಾಯಿಸ್ತೇನೆ ಅಂತ ಅಂತಾರೆ ಸ್ವಾಮಿ ಹಿರಿಕರು. ಅಣ್ಣ, ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ. ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ತು ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ತು ನೀನ್ ಬರ್ದಿಲ್ದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಯಾಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ, ನೀವು ಅಲ್ಲ, ನೀವು ತಿಳುವಳಿಗೋಸ್ಕರ ಆಗಿ ಅಂತ
ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ ಯಾರೋ ಏನಾಯ್ತು ಗೋಳಾಡ್ಬೇಡಿ. ಏನಾಯ್ತು ಗೊತ್ತಾ ಅಣ್ಣ, ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಹ್ಞೂ ಸ್ವಾಮಿ. ಮಗುನ ಬಿಟ್ಟು ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನಮ್ಮ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ. ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇನ್ ಹಿಂಗೆ ಆಗೋಯ್ತು ಅಣ್ಣ, ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ನನ್ ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಹುಟ್ಟುಕು ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಈಗ ಅವ್ರ ಯಾರ ಅವ್ರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಫ್ರೆಂಡ್ ಶಿಲ್ಪಾನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲ್ ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟ ಇದೆ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ, ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿದ್ದಾಳಿದೆ. ಮಗಳು ಇದು ಮೆಗಡೆಗೆ ಓದ್ಕೊಂತ ಇದೆ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ, ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲ ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕ್ಯಾಗ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು. ನಂಬರ್ ತಕ್ಕೊಡು. ಅಣ್ಣ ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ನಿನ್ನೆಯಿಂದಲೂ ಎಕ್ಸಾಮ್ ಐತಿ. ಏನೋ ತೊಂದ್ರೆ ಆಯ್ತಣ್ಣ ಫೋನ್ ಮಾಡಿದ್ದು? ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅದಕ್ಕೆ ಈಚೆ ಕಡೆ ಬಂದ್ಬಿಟ್ಟೆ. ಯಾರು ಅಂತ ಗೊತ್ತಾಯ್ತಾ? ಹೋಗ್ಲಿ. ಅದೇ ಹೊಸೂರ್ಗಾರು. ಲಲಿತಾರ ಅಣ್ಣ. ಅಣ್ಣ ಕಾಫಿ ಆಯ್ತಾ? ಕಾಫಿ ಆಯ್ತಾ? ಹ್ಞೂ ಅಣ್ಣ ಆಯ್ತು. ನಿಮ್ದಾಯ್ತಣ್ಣ? ಹ್ಞೂ ಆಯ್ತು. ಏನಣ್ಣ ಅದು ಇದ್ರಲ್ಲಿ ನೋಡ್ದೆ ನೆನ್ನೆ, ಅದೇನೋ ರೋಪ್ಸೋದಲ್ಲೆಲ್ಲ ಡ್ಯಾನ್ಸ್ ಆಡಿದಿರಲ್ಲಣ್ಣ ತುಂಬಾ. ರೋಪ್ಸೋ? ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲ ಅಣ್ಣ, ಒಟ್ನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ, ಮಲೆನಾಡ ಊರೇನು ವಾಡ ಆಡಿದ್ದು. ನಾವು ನಮ್ಮ ಹುಡುಗರು ಹೋಯ್ದೋಣ ಇದಕ್ಕೆ ದೇವ್ರಿಗೆ, ದೇವಸ್ಥಾನಕ್ಕೆ ಕೈಶನ್ ಮಾಡ್ಕೊಂಡು ಆಡಿದ್ವು ಅಣ್ಣ. ಜಾಗ ಚೆನ್ನಾಗಿದೆ ಬಿಡಣ್ಣ. ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲಾರ್ಗು ಬರುತ್ತೆ ಅಲ್ಲಣ್ಣ. ಅದೇ ನೀವು ಒಬ್ರಿಗೇನ ಎಲ್ಲಾರು ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸು ಅಂದ್ರೆ. ಹ್ಞೂನಣ್ಣ, ನಾನೇ ಇದು ಟೀ ಶರ್ಟು ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ವಾಲಿಕೆನು ನಾವೇ. ಏನೋ ನಮ್ಗೇನು ಹಂಗ್ ಬರಲ್ಲಣ್ಣ. ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ಮ ಮಗ. ಹೌದಣ್ಣ. ನಮ್ಗೆ ಅವೆಲ್ಲ ಮಾಡಕ್ ಬರಲ್ರ. ನಮ್ ಮಗ ಬಂದಿದ್ ಜೊತೆಲಿ. ಮಗ ಮಾಡ್ತಾನ. ಇನ್ನ ಊಟ ಅಣ್ಣ? ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ಸಂಡೇ ಅಲ್ವಾ? ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಟ್ರಿ. ಮನೆ ತಗ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತಿರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಇದು ಯಾಕೆ ಮಾತು. ಇಲ್ಲ ಇಲ್ಲ, ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟೆ ನಾರಿಂದು? ತೆಂಗಿನ ಮಟ್ಟೆ ನಾರಿಂದು ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಅದೇ ಹಿಂಗೆ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ನಾವು ನೋಡಂಗೆ ನಾವು ಬಂದು ಮೇಂಟೈನ್ ಮಾಡಿದ್ವಿ. ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನಾಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ ಪ್ರಶಸ್ತಿ ಬಂದಿರೋದು ಅಥವಾ ಇದು ಯಾವ್ದೋ ಇದು ಮಿಲಿಟರಿಗೆ ಇವ್ರನ್ನ ಪಾಕಿಸ್ತಾನದಲ್ಲೆಲ್ಲ ಹೊಡೆದಾಕಿರೋದು ಅದು ಎಲ್ಲ ಬರೋಕೆ. ಅದಕ್ಕೇನೆ ಊರಾಗೇನೋ ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡೋಣ.
ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದು 2 ದಿವಸ ಬಿಟ್ಟು ಯಾವತ್ತನ್ನ ಒಂದು ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್ ಏನು ನಮ್ಮ ಓನರೇ ಅಲ್ವಾ, ಅವಳಿನೇನು ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂ. ಅಲ್ಲ ನಾನು ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ನೀವು ಎಲ್ಲಾನ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ನಂತರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಗೊತ್ತಾ, ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತ ಅಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಣ ಮತ್ತೆ ಹಂಗಾಗಿ ತಿರ್ಗಾ ಅದು ಆಮೇಲೆ ನಾವಿವಾಗ ನಾವು ಮನೆಗೆ ಮರ್ಯಾದೀವಿ, ನಿಮ್ಮ ಅಕ್ಕನೇ ಹಿಂಗೆ ಅಂತೆ ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟವ್ರು. ದಿಟ್ಟ ನಿಮ್ಮ ಅವ್ರು ಸಾಧನೆ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇದನ್ನ ಈ ಕಡೆ ತರಿಸ್ಬೇಡ್ರಿ, ಆಮೇಲೆ ಅತ್ತ ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ, ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಒಂದು ಅಭಿಮಾನ ಸರ್ ನಾವು ಹಂಗೆ ಫೋನ್ ಮಾತಾಡ್ತೀವಿ, ಹಂಗೆ ಒಳ್ಳೆ ತಾನೇ ಇರ್ಬೇಕು. ಇಲ್ಲ ಅಣ್ಣ, ಎಲ್ಲ ಆಯ್ತು. ಮೊನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬಂದಿ, ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿ ಅಣ್ಣ, 1 ನಿಮಿಷ. ಚೆನ್ನಾಗಿದೆ, ಕೊಡ್ತೀನಿ ಕೊಡು. ಮಾತಾಡ್ತಾರ ಅವರು, ಕಾರೆಲ್ಲ ಡ್ರೈವ್ ಮಾಡ್ತಾರೆ ಅಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹಗಳು. ಕೊಡ್ತೀನಿ ನೋಡಿ ಅಣ್ಣ, ಕೊಡಿ ಸ್ವಾಮಿ. ಹಲೋ ಅಯ್ಯರೇ, ಆಯ್ತ್ರ ಊಟ? ನಮಸ್ಕಾರನಪ್ಪ. ಊಟ ಆಯ್ತಯ್ಯ? ನಮಸ್ಕಾರ. ಆಯ್ತು, ಇನ್ನ ಇಲ್ಲ, ನಾನು ಮಾಡಬೇಕು. ನಂಗೆ ಶುಗರ್ ಅಲ್ವಾ, ನಾನೇನು ಅನ್ನ ತಿನ್ನಲ್ಲ, ಚಪಾತಿ ಏನೋ ತಿಂತೀನಿ. ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ. ಸ್ವಲ್ಪ ಬಾಯಿ ಚಪ್ಪರ್ಸ್ತೈತಲ್ಲ. ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ? ಇಲ್ಲ, ಕಮ್ಮಿ ಈ ಕಡೆ ಎಲ್ಲ. ರಾಗಿ ಮುದ್ದೆ ಒಳ್ಳೆ ಸ್ವಾಮಿ, ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡಿದೆ. ನನ್ನ ಮಗಳು ಬಾಳ್ನ ಉಳಿಸಿದ್ಯೆ ನೀನು. ನಿನಗೆ ನಾವು ಕೋಟಿ ನಮ್ಮನ್ನ ಮಾಡಿದ್ರು ಕೈ ಎತ್ತು ಮುಗಿದ್ರು ನೀನು ನಿಮ್ಮ ಋಣ ತೀರ್ಸಕ್ಕಾಗಲ್ಲಪ್ಪ. ಸ್ವಾಮಿ, ಇದು ಶುಗರ್ ಅಂತೀರಾ, ಟೆನ್ಷನ್ ತಗೊಳ್ಳಿ. ಏನೋ ಇದು ಇವಾಗ ನಾನು ಆಚೆಗೆ ಬಂದಿದ್ದೀನಿ. ಏನು ಎಲ್ಲಾ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು. ಹೌದಲ್ವನಪ್ಪ? ನೋಡಪ್ಪ, ನಾವೇ ಬೆಳಗ್ಗೆ ಆದ್ರೆ 100 ಜನಕ್ಕೆ ಕೆಲಸ ಕೊಡ್ತೀವಿ, ಅಂತದ್ರಾಗ ಹೋಗಿ ಇವಳು ಇಂಥ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಜಮಾನ್ರಿ ಜಾಸ್ತಿ ಓಡಾಡಕ್ ಹೋಗ್ಬೇಡಿ, ಇದು ಆಮೇಲೆ ವಯಸ್ಸಾದೀವ. ನಿನ್ನು ನನ್ನ ಬಾಗುದ್ ದೇವ್ರಪ್ಪ, ನಮ್ಮ ಜನ್ಮದ ಯಾವ ಜನ್ಮದಾಗೂ ನಿನ್ ಋಣ ತೀರ್ಸಕ್ಕಾಗಲ್ಲ. ನೀನ್ ಅಷ್ಟು ಇದು ಮಾಡಿದೀಯ, ನಾವು ಯಾವತ್ತು ನಿನ್ ಋಣ ತೀರ್ಸಲ್ಲಪ್ಪ. ನೀನ್ ನಮ್ ಬಾಗಿದ್ ದೇವ್ರು. ಏನೋ ಬಿಡಿ ಸ್ವಾಮಿ, ಎಲ್ಲ ಜಾಸ್ತಿ ಇದನ್ನು ಟೆನ್ಷನ್ ತಗೊಬೇಡಿ ಸ್ವಾಮಿ, ವಯಸ್ಸಾದೀವ. ಆಮೇಲೆ ನಾವು ದೇವಸ್ಥಾನಗಳಿಗೆ ಹೋಗುವಂಗ ಏನು ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ? ಅಲ್ಲೇ 77 ಕಣಪ್ಪ. ಬಿಡಿ, ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಆಮೇಲೆ ಇದೇ ಟೆನ್ಷನ್ ಹೊರಟು ಬಿಟ್ರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸರಿಗ್ತಾ ಮಾತ್ರೆ ಅದು ತಾಳಿ ಶುಗರ್ ಐತೆ ಅಂತೀರಾ? ಅಲ್ಲಿ ಕೇಳಿಸಿ ಅಂತ ಕೇಳ ಮಗ. ಹೇಳಿ ಸ್ವಾಮಿ. ಅದೇನಪ್ಪ, ನಾನೇ ಹೆಂಗ ಸಾಯೋದ್ರೊಳಗೆ ಅವಳಿಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಏನ್ ಮಾಡ್ತೀಯ? ಅದಕ್ಕೆ ನನ್ನ ಮಗ ನಾನು ಹೋಗಿ ಬಯಸಿದ್ದು ಇದನ್ನ ತಾಬೇಡಿ, ಹೆಚ್ಚು ತಾಬೇಡಿ. ನೋಡಿ, ಅವರು ಆಗಿದ್ರೆ ಸಲ್ವಿದ್ರೆ ಚೆನ್ನಾಗಿರ್ಲಿ ಅಂತ ಅವ್ರು ಮದುವೆ ಮಾಡ್ಕೊಟ್ಟಿದ್ದು. ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು, ಹೋಯ್ತು. ಅದು ನಾವು ದುಡ್ಡಿಗೆ ಬಗ್ಗೆ ಚಿಂತೆ ಮಾಡ್ತಿಲ್ಲ. ದುಡ್ಡು ಹೋಗ್ಬಿಡ್ಲಿ, ಹೆಂಗ ವಾಪಸ್ ಅವಳನ್ನ ಬಂದ್ಲಲ್ಲ, ಒಳ್ಳೇದು. ಇವಳ ಜೊತೆಗೆ ಹೋದವಳು, ಅವಳು ಬರ್ಲೇ ಇಲ್ಲ ಮನೆಗೆ ವಾಪಸ್ಸು. ಯಾರ ಜೊತೆ ಹೋದರು? ಇವಳು ಸ್ನೇಹದಿಂದ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು. ಇವ್ರು ಸ್ನೇಹದಿಂದ. ಒಟ್ಟಿಗೆ ಇದು ಹೆಂಗಾಯ್ತು ಅಂತ ಅಂದ್ರೆ, ಈ ಗಾರ್ಮೆಂಟ್ಸ್ ಅಂತವಿಂತವ್ ಆಗ್ಬಿಟ್ಟೆ ಸ್ವಾಮಿ. ಎಲ್ಲ ಹಿಂಗ್ ಆಗೋದು. ನೀರ್ ಮಣ್ಣು ಮಾಡ್ಬೇಕು, ಆಮೇಲೆ ಅದು ಇದಂತದ್ದು
ಅಡಿಗೆ ಮನೆದು ಆಮೇಲೆ ಬೆಡ್ರೂಮ್ದು ಇಂಗ್ಲಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಪಾಯ ನೀರ್ ಮಣ್ಣು ತೆಗಿಬೇಕು. ಲೇ ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ, ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ. ಏನು ಹೇಳ್ಬೇಕು ಹೇಳ್ರಿ ರೀ? ಯಾರು? ನಾನು ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಚೆಕ್ಕು ಕೊಟ್ಟು ನೀನು ಅವ್ರ ಕಾರ್ ಹಿಡ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ 15-20. ನಿಮ್ಮ ಯಜಮಾನ್ರ ದುಡ್ಡು ಇಸ್ಕೊಂಡು ಹೋದ್ರು, ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ಅಂತ ನನ್ನ ಹತ್ರ ವಿಷಯ ಬಂದೈತೆ ಅದು. ನೋಡ ಈಗ ನಾನು ಹೇಳ್ದಂಗೆ ಕೇಳಿ ನೀನು, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು. ನಾನು ನಿನ್ನ ಹೆಸ್ರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನ ನಾನು ತಲೆ ಹಿಡ್ಕಟ್ಟ ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿ ನಾ ತುಣ್ಣೆ ಇಕ್ಕ ನಾವ್ ಇವ್ ನಮ್ಮ ತುಳ್ಳ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ತೀನಿ ನಿಮ್ಮ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರ ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಏನು ತುಳ್ಳಿಗೆ ನಾ ತುಣ್ಣೆ ಇಕ್ಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ನ ಮನೆ. ಅದಕ್ಕೆ ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ಏನಕ್ಕೆ ಮುಗೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರದ್ದು ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ. ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು, ನನ್ನ ಜೊತೆಗೆ ನನ್ನ ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು. ನಮ್ಮ ಮನೆಗೆ ಫೋನ್ ಮಾಡ್ತಾರೆ, ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕು ಅಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನೀವು ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ. ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರು ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ನೀನು